ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ. ತಟ್ಟೆ ಫುಲ್ಲು ಕಬಾಬ್ ಇದೆ. ಅದು ಹೊರಗಡೆಯಿಂದ ತಂದಿರೋ ಮಸಾಲ ಅಲ್ಲ, ಮನೆಯಲ್ಲೇ ನಾವೇ ಓನಾಗಿ ಮಸಾಲ ಮಾಡಿಕೊಂಡು ಈ ಥರ ಚಟ್ನಿ ಮಾಡಿಕೊಂಡು ಕಬಾಬ್ ತಿಂತು ಅಂದರೆ ಅದ್ರ ಮಜನೇ ಬೇರೆ ಫ್ರೆಂಡ್ಸ್. ಹೊರಗಡೆಯಿಂದ ತಂತಂದರೆ ಅವರು ಇದಾಕಿದ್ದಾರೆ ಟೇಸ್ಟಿಂಗ್ ಪೌಡ್ರು ಅದೆಲ್ಲ ಇಲ್ಲವೇ ಇಲ್ಲ. ನಾವೇ ಸಪ್ರೇಟಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಅದರಲ್ಲಿರೋ ಹೆಲ್ತಿ ಇನ್ಯಾವುದ್ರಲ್ಲೂ ಇಲ್ಲ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋನ ಕಡೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಅದಕ್ಕೂ ಮೊದಲು ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಈಗ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ನಾನಿವತ್ತು ಚಿಕನ್ ಕಬಾಬ್ ಮಾಡಲಿಕ್ಕೆ ನೋಡಿ, ಒಂದು 10ರಿಂದ 15 ಬೆಳ್ಳುಳ್ಳಿ, ಆಮೇಲೆ ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ, 2 ಸ್ಪೂನು ಚಿಲ್ಲಿ ಪೌಡರು, 2 ಸ್ಪೂನು ಜೀರಾ, 1 ಟೀ ಸ್ಪೂನ್ ಗರಂ ಮಸಾಲ, ಒಂದು ಇಷ್ಟು ಕರಿಬೇವು, 2 ಸ್ಪೂನು ಮೊಸರು, ಗಟ್ಟಿ ಮೊಸರು ಹಾಕೊಳ್ತಾ ಇದ್ದೀನಿ. ಒಂದು ಸ್ಪೂನು ಧನಿಯಾ, 1 ಸ್ಪೂನ್ ಧನಿಯಾ ತಗೊಂಡಿದ್ದೀನಿ. ಇಷ್ಟನ್ನು ಪೇಸ್ಟ್ ಮಾಡ್ಕೊಂಬರೋಣ. ನಾನಿಲ್ಲಿ ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರು ತೆಗೆದು ಇಟ್ಕೊಂಡಿದ್ದೀನಿ. ನಾನು ಏನು ಮಿಕ್ಸಿ ಮಾಡ್ಕೊಂಡ್ಬಂದೆ ಪೇಸ್ಟು ನೋಡಿ, ಈ ರೀತಿ ಪೇಸ್ಟ್ ಆಗಿದೆ. ಇದನ್ನು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಪೂರ್ತಿ ಹಾಕ್ಕೊಂಡು 2 ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಅದನ್ನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ರೆ ಅಕ್ಕಿ ಹಿಟ್ಟು ಬದಲು ಕಡಲೆ ಹಿಟ್ಟು ಬೇಕಾದರೂ ಹಾಕ್ಕೊಬೋದು. ಆಮೇಲೆ ರುಚಿಗೆ ತಕ್ಕ ಉಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ, ಉಪ್ಪು ನೋಡ್ಕೊಂಡು ಹಾಕಿ ಮತ್ತೆ ಬೇಕಿದ್ರೆ ಹಾಕ್ಕೊಬೋದು. ಆಮೇಲೆ ಅರ್ಧ ನಿಂಬೆಹಣ್ಣು ಪೂರ್ತಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೆ ಬೇಕಿಂಗ್ ಸೋಡಾ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಬೋದು. ನಾನಿಲ್ಲಿ ಅದನ್ನು ಹಾಕ್ತಾ ಇಲ್ಲ, ಅದ್ರ ಬದಲು ನಾನು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ನೀವು ಮೊಟ್ಟೆ ನಿಮಗೆ ಸ್ಕಿಪ್ ಮಾಡೋರು ಸ್ಕಿಪ್ ಮಾಡ್ಕೋಬೋದು, ಬೇಕಿದ್ದವರು ಹಾಕ್ಬೋದು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬರ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದೆ. ಇದನ್ನು 1 ಅವರ್ ಹಾಗೆ ಬಿಟ್ಟು ಉಪ್ಪೆಲ್ಲ ನೋಡ್ಕೊಳ್ಳಿ. ಉಪ್ಪು ನಿಮಗೆ ಬೇಕಿದ್ರೆ ಹಾಕಿ, ಮತ್ತೇನಾದರೂ ಖಾರ ಬೇಕಿದ್ದರೆ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಒನ್ ಅವರ್ ಹಾಗೆ ಬಿಟ್ಟು ಆಮೇಲೆ ನೋಡುವ. ನಾನೀಗ ಒಂದು ಮಿಕ್ಸಿ ಜಾರಿಗೆ ಚಟ್ನಿ ಮಾಡೋಕ್ಕೋಸ್ಕರ ನೋಡಿ ಒಂದು 3 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ. ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಇಷ್ಟು ಪುದೀನ ತಗೊಂಡಿದ್ದೀನಿ ನೋಡಿ, ಒಂದು 1/4 ಕಪ್ಪಷ್ಟು ಆಗ್ಬೋದು, ಇಷ್ಟ ಆಗುತ್ತೆ ನೋಡಿ. ಇಷ್ಟು ಪುದೀನ ತಗೊಂಡಿದ್ದೀನಿ, ಇದನ್ನು ಇದಕ್ಕೆ ಹಾಕ್ಕೊತೀನಿ. ಪುದೀನ ಸ್ವಲ್ಪ ಕಮ್ಮಿ ತಗೊಳ್ಳಿ. ಕೊತ್ತಂಬರಿ ಬಂದು ನೋಡಿ ಇಷ್ಟಿದೆ, ಒಂದು 3/4 ಕಪ್ಪಷ್ಟು ಇದೆ. ಕೊತ್ತಂಬರಿ ಜಾಸ್ತಿ ತಗೊಳ್ಳಿ. ಇಷ್ಟು ಹಾಕಿ ರುಚಿಗೆ ತಕ್ಕ ಉಪ್ಪು ಹಾಕಿ, ನಿಮ್ಗೆ ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ನಾನಿಲ್ಲಿ ಒಂದು 1/4 ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ. ನಿಮಗೆ ಅರ್ಧ ಕಪ್ ಬೇಕಿದ್ರೆ ಅರ್ಧ ಕಪ್ಪು ತೊಗೋಬೋದು. ನಾನು ಗಟ್ಟಿ ಮೊಸರು ತಗೊಂಡಿದ್ದೀನಿ ನಾನಿಷ್ಟು. ಇದಕ್ಕೆ ಸ್ವಲ್ಪ ಶುಗರ್, ಜಾಸ್ತಿ ಬೇಡ, ಒಂದು ಸ್ವಲ್ಪ ಶುಗರ್ ಹಾಕಿ, ಆಮೇಲೆ ಏನು ನಾನು ಮಿಕ್ಸಿ ಮಾಡ್ಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕ್ಕೊಳ್ತೀನಿ ನೋಡಿ. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಇದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ನಿಮಗೆ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಬೋದು.
ನಾನು ಚಾಟ್ ಮಸಾಲೆ ಏನೂ ಹಾಕ್ತಾ ಇಲ್ಲ, ನಾನು ಅದು ಜಾಸ್ತಿ ಯೂಸ್ ಮಾಡಲ್ಲ. ಅದು ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೇಕಿದ್ರೆ ನೋಡ್ಕೊಳ್ಳಿ. ಸಕ್ಕರೆ ಅಷ್ಟೇ ಸಾಕು, ಜಾಸ್ತಿ ಸಕ್ಕರೆ ಹಾಕೋದು ಬೇಡ. ಸಕ್ಕರೆ ಹಾಕಿರೋ ಒಂದು ಟೇಸ್ಟೇ ಬೇರೆ ಥರ ಇರುತ್ತೆ, ಸೂಪರಾಗಿರುತ್ತೆ. ಇದು ಕಬಾಬ್ ಜೊತೆ ತಿಂತು ಅಂದರೆ ಅದ್ರ ಮಜಾನೇ ಬೇರೆ. ಚಟ್ನಿ ರೆಡಿಯಾಗಿದೆ. ಈಗ ನಾನು ಒಂದು ಕಡೆ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ, ನೋಡು. ಮತ್ತು ನಾನೇನು ಮಸಾಲೆ ಹಾಕಿಟ್ಟಿದ್ದೆ ಕಬಾಬ್ಗೆ, ನೋಡಿ ಅದು ರೆಡಿಯಾಗಿದೆ. ಆಲ್ಮೋಸ್ಟ್ ನಾನು 1 ಅವರೇ ಬಿಟ್ಟಿದ್ದೀನಿ ಇದನ್ನು. ಇವಾಗ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಅದಕ್ಕೆ ಹಾಕೋಣ. ನೋಡಿ ಚೆನ್ನಾಗಾಗಿದೆ ನೋಡಿ. ಈಗ ಅದಕ್ಕೆ ಎಣ್ಣೆಗೆ ಬಿಡೋಣ. ಹೀಗೆ ಎಣ್ಣೆ ಕಾಯ್ದಿದೆ, ಇದಕ್ಕೆ ಇದನ್ನು ನಾವು ಎಣ್ಣೆ ಬಿಟ್ಕೊಳ್ಳೋಣ. ಎಷ್ಟು ಬೇಯಿಸ್ಲಿಕ್ಕೆ ಜಾಗ ಇದೆ ಅಷ್ಟು ಎಷ್ಟು ಸ್ಪೇಸ್ ಇದೆ ಅಷ್ಟು ಅದರಲ್ಲಿ ಹಾಕೊಳ್ಳಿ. ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡಿ ಸ್ವಲ್ಪ ಚೆನ್ನಾಗಿ ಈಗಲೇ ಬೇಯ್ತಾ ಇರಲಿ, ನೋಡುವ. ಈಗ ಇಷ್ಟಾಗಿದೆ. ಈಗ ಅದನ್ನು ಇನ್ನೊಂದು ಸೈಡು ತಿರುಗಿಸ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ಈ ಸರಿ ಒಂದು 3 ನಿಮಿಷ ಹೀಗೇ ಬೇಯಿಸ್ಕೊಬೋಣ. ಬೇಗನೆ ಬೆಂದ್ಬಿಡುತ್ತೆ. ಎಣ್ಣೆ ತುಂಬ ಚೆನ್ನಾಗಿ ಕಾಯ್ದಿದ್ದರಿಂದ, ಅದು ನಾವು ಮಸಾಲೆ ಮಾಡಿ ಇಟ್ಟಿದ್ದರಿಂದ ಅದು ಬೇಗನೆ ಬೆಂದ್ಬಿಡುತ್ತೆ. ಚಿಕನ್ ಅಲ್ವಾ, ಅದು ತುಂಬ ಸಾಫ್ಟಾಗಿದೆ ಇರುತ್ತೆ, ಬೇಗನೆ ಬೆಂದ್ಬಿಡುತ್ತೆ. ಸ್ವಲ್ಪ ಟೈಮ್ ಸಾಕು. ಇದು ಹೀಗೆ ಒಂದು 5 ನಿಮಿಷ ಬೇಯಿಸಿ ಆಮೇಲೆ ತೆಗೆಯೋಣ. ಇದು ಇವಾಗ ಆಲ್ಮೋಸ್ಟ್ ಆಗಿದೆ ನೋಡಿ, ಆಗಿದೆ. ಇಷ್ಟಾದರೆ ಸಾಕು, ಅದು ಕ್ರಿಸ್ಪಿಯಾಗಿರುತ್ತೆ. ಕ್ರಿಸ್ಪಿ ಬೇಕಿದ್ರೆ ಒಂದಿಷ್ಟಾದರೂ ಅದನ್ನು ಫ್ರೈ ಮಾಡಲೇಬೇಕು, ಇಲ್ಲಾಂದರೆ ಅದು ಬೆಂದಿರೋದಿಲ್ಲ. ಸ್ವಲ್ಪ ಇದು ಮಾಡಿದ್ರೆ ನೀವು ಸ್ವಲ್ಪ ಬೇಗನೆ ತೆಗೆದುಬಿಟ್ರೆ ಮತ್ತಿನ್ನು ಒಳಗೆಲ್ಲ ಹಾಗೆಯೇ ಹಸಿನೇ ಮಾಂಸ ಇದ್ಬಿಡುತ್ತೆ. ಇವಾಗ ಟಿಶ್ಯೂನಲ್ಲಿ ಹಾಕೊಳ್ಳಿ. ಇದೇ ರೀತಿ ಇರೋದನ್ನು ಕೂಡ ಮಾಡ್ಕೊಂಡ್ಬರ್ತೀನಿ ನೋಡಿ ಫ್ರೆಂಡ್ಸ್. ಇದಿಷ್ಟು ತೆಗೆದಿದ್ದೀನಿ ಇವಾಗ ನೋಡಿ, ಆಗಿದೆ ನೋಡಿ. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಅದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಆಲ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.